ಮನುಜ ಮತ ವಿಶ್ವಮತ ಎಂಬ ಶೀರ್ಷಿಕೆ ಅಡಿಯಲ್ಲಿ ಲಿಂಗೈಕ್ಯ ಎಸ್.ಆರ್. ಕಾಶಪ್ಪನವರ ಸ್ಮಾರಕ ಪ್ರತಿಷ್ಠಾನ ಇಲ್ಕಲ್ ಇವರ ಅಡಿಯಲ್ಲಿ ಪವಿತ್ರ ರಂಜಾನ್ ತಿಂಗಳ ನಿಮಿತ್ತ ಸೌಹಾರ್ದ ಇಫ್ತಾರ್ ಕೂಟ 2026 ಇದರ ಮಾಹಿತಿಗೋಸ್ಕರ ಇವತ್ತಿನ ಇದು ಪತ್ರಿಕಾಗೋಷ್ಠಿ ಕರೆಯಲಾಗಿದೆ. ಪತ್ರಿಕಾಗೋಷ್ಠಿಗೆ ಬಂದಂಥ ನಮ್ಮೆಲ್ಲರ ಮಾಧ್ಯಮ ಮಿತ್ರರಿಗೆ ಪ್ರಥಮವಾಗಿ ನಾನು ಡಾಕ್ಟರ್ ವಿಜಯಾನಂದ ಕಾಶಪ್ಪನವರ ಸಾಹೇಬರ ಪರವಾಗಿ ಮತ್ತು ಪ್ರತಿಷ್ಠಾನದ ಗೌರವ ಅಧ್ಯಕ್ಷರಾದಂಥ ಮಾತೋಶ್ರೀ ಶ್ರೀ ಗೌರಮ್ಮ ಎಸ್ ಕಾಶಪ್ಪನವರ ಪರವಾಗಿ ತಮ್ಮೆಲ್ಲರಿಗೂ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ತಮ್ಮೆಲ್ಲರಿಗೆ ಈ ಪತ್ರಿಕಾಗೋಷ್ಠಿ ಮುಖಾಂತರ ತಿಳಿಪಡಿಸೋದು ಏನಂದರೆ, ನಾಳೆ ದಿನಾಂಕ 3 ಮಂಗಳವಾರ 2026ರಂದು ಸಾಯಂಕಾಲ 4:30 ಗಂಟೆಗೆ ಮದೀನಾ ಶಾದಿ ಮಹಲ್ನಲ್ಲಿ SRK ಪ್ರತಿಷ್ಠಾನ ವತಿಯಿಂದ ಪ್ರತಿ ವರ್ಷದಂತೆ ಕಳೆದ ಹಲವಾರು ವರ್ಷಗಳಿಂದ ತಾವೆಲ್ಲರೂ ಸಾಕ್ಷಿಯಾಗಿದ್ದೀರಿ, ರಂಜಾನ್ ತಿಂಗಳ ಅಲ್ಪಸಂಖ್ಯಾತರ ಮುಸ್ಲಿಂ ಬಾಂಧವರಿಗೋಸ್ಕರ ಇಫ್ತಿಯಾರ್ ಕೂಟವನ್ನು ಏರ್ಪಡಿಸಲಾಗಿದೆ. ಸೌಹಾರ್ದ ಇಫ್ತಿಯಾರ್ ಕೂಟ ಎಲ್ಲ ಸಮಾಜ ಬಾಂಧವರು ಇದರಲ್ಲಿ ಭಾಗವಹಿಸಲಿದ್ದಾರೆ. ಈ ಒಂದು ಇಫ್ತಾರ್ ಕೂಟ ನಾಳೆ ಸಾಯಂಕಾಲ 4:30 ಗಂಟೆಗೆ ಕಾರ್ಯಕ್ರಮ ನಡೀತಾ ಇದೆ. ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ಪೂಜ್ಯ ಶ್ರೀ ಗುರು ಮಹಾಂತ ಸ್ವಾಮಿಗಳು ಚಿತ್ತರ್ಗಿ ಸಂಸ್ಥಾನ ಮಠ ಇಲ್ಕಲ್ ಹಾಗೂ ಪೂಜ್ಯ ಶ್ರೀ ಹಜರತ್ ಸೈಯದ್ ಶಾ ಮುರ್ತಜಾ ಕಾದ್ರಿ ಹುಸೇನಿಯುಲ್ ಕಾದ್ರಿ ಉರ್ಫ್ ಫೈಸಲ್ ಪಾಷಾ ಸಾಹೇಬರು ಹನಂಸಾಗರ್ ಮತ್ತು ಇಲ್ಕಲ್ ಸಾನ್ನಿಧ್ಯ ವಹಿಸಲಿದ್ದು, ಅಧ್ಯಕ್ಷತೆಯನ್ನು ನಮ್ಮೆಲ್ಲರ ಜನಪ್ರಿಯ ಶಾಸಕರು ಡಾಕ್ಟರ್ ಎಸ್. ವಿಜಯಾನಂದ ಕಾಶಪ್ಪನವರ ಸಾಹೇಬರು, ಅಧ್ಯಕ್ಷರು ಕರ್ನಾಟಕ ವೀರಶೈವ ಲಿಂಗಾಯತ ಅಭಿವೃದ್ಧಿ ನಿಗಮ ಬೆಂಗಳೂರು ಹಾಗೂ ಗೌರವ ಉಪಸ್ಥಿತಿ ಶ್ರೀಮತಿ ಮಾತೃಸ್ವರೂಪಿ ಗೌರಮ್ಮ ಎಸ್ ಕಾಶಪ್ಪನವರು ಇರುತ್ತಾರೆ. ಇದರ ಜೊತೆಗೆ ನಮ್ಮ ಪಕ್ಷದ ಹಿರಿಯ ಮುಖಂಡರಾದಂಥ ಶ್ರೀ ಶಾಂತಣ್ಣ ಸುರ್ಪುರ್ ಅವರು, ಶ್ರೀ ಅಲ್ಹಾಜ್ ಉಸ್ಮಾನ್ ಗನಿ ಸಾಹೇಬರು, ಅಧ್ಯಕ್ಷರು ಅಂಜುಮನ್ ಇಸ್ಲಾಂ ಇಲ್ಕಲ್, ಶ್ರೀ ಅರುಣ್ ಬಿಜ್ಜಲ್ ಅವರು, ಅಬ್ದುಲ್ ರಜಾಕ್ ತಟಗಾರ್, ಶ್ರೀ ಹನುಮಂತಪ್ಪ ರಾಠೋಡ್ ಅವರು, ಶ್ರೀ ಚನ್ನಪ್ಪ ನಾಡಗೌಡರು, ಶ್ರೀ ರಾಜು ಬೋರಾ ಅವರು, ಶ್ರೀ ಸೈಯದ್ ಬಹಾವುದ್ದೀನ್ ಕಾಜಿ ಸಾಹೇಬರು, ಶ್ರೀ ವೆಂಕಟೇಶ್ ಶಾಖಾ ಅವರು, ಶ್ರೀ ಶರಣಪ್ಪಣ್ಣ ಆಮ್ದ್ಯಾಳ್ ಅವರು, ಶ್ರೀ ಎಸ್. ಜಿ. ರಾಮಗಿರಿ ಮಠ್ ಗುರುಗಳು, ಶ್ರೀ ಬಸವರಾಜ್ ಅಂಗಡಿ ಅವರು ಹಾಗೂ ಶ್ರೀಮತಿ ಚಂದಮ್ಮ ಸಂಗಣ್ಣ ಓಲೇಕಾರ್ ಅವರು, ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರು, ಶ್ರೀಮತಿ ಕಸ್ತೂರಿಬಾಯಿ ಜಾಧವ್ ಅವರು, ಶ್ರೀ ಶಿವರುದ್ರಪ್ಪ ಗೊಂಗಡಶೆಟ್ಟಿ ಚೇರ್ಮನ್ರು, ಶ್ರೀ ಖಾಜೆ ಸಾಬ್ ಬಾಗವಾನ್ರು, ಗುಡೂರ ಮುಖಂಡರು, ಶ್ರೀಮತಿ ಸ್ವದಾರಾಣಿ ಸಂಗಮ್, ಶ್ರೀಮತಿ ಕಾಳಮ್ಮ ವಿರೂಪಾಕ್ಷಪ್ಪ ಜಕ್ಕ, ಶ್ರೀ ಶಿವಾನಂದ್ ಮುಚ್ಕಂಡಿ, ಶ್ರೀ ಮಹಾಂತೇಶ್ ನರಗುಂದ್, ಶ್ರೀ ಶೇಖರಪ್ಪ ಬಾದವಾಡ್ಗಿ, ಶ್ರೀ ಪರ್ವೇಜ್ ಕಾಜಿ, ಶ್ರೀ ಜೈನ್ ಸಾಬ್ ಹಗೇದಾಳ್, ಶ್ರೀ ಮುತ್ತಣ್ಣ ಕಲಗೋಡಿ, ಶ್ರೀ ಬಸವರಾಜ್ ಗದ್ದಿ, ಶ್ರೀ ಮಹಾಂತೇಶ್ ಹವಾರಿ, ಶ್ರೀ ಸಂಗಣ್ಣ ಗಂಜಿಹಾಳ್, ಶ್ರೀ ಶಿವಾನಂದ್ ಕಂಠಿ, ಶ್ರೀ ಸಿದ್ದಪ್ಪ ಹೊಸೂರ್, ಶ್ರೀ ವಿಜಯ ಮಹಾಂತೇಶ್ ಗದ್ದನ್ಕೇರಿ, ಶ್ರೀ ಬಾಬು ಸಾಬ್ ಶಿಂಗನಗುತ್ತಿ, ಶ್ರೀ ಅಹಮದ್ ಸಾಬ್ ಬಾಗವಾನ್, ಶ್ರೀ ಮೆಹಬೂಬ್ ಸಾಬ್ ಸರ್ಕಾವಸ್, ಶ್ರೀ ಜಬ್ಬಾರ್ ಕಲಬುರ್ಗಿ, ಶ್ರೀ ರಾಘವೇಂದ್ರ ಚಿಂಚಮಿ, ಶ್ರೀ ಮಹಾಂತೇಶ್ ಹನುಮನಾಳ್ ಹಾಗೂ ಇಲ್ಕಲ್ ಮತ್ತು ಹುನಗುಂದ ತಾಲೂಕಿನ ಎಲ್ಲ ಮಸೀದಿಯ ಚೇರ್ಮನ್ರು ಮತ್ತು ಅವರ ಸದಸ್ಯರು ಈ ಒಂದು ಕಾರ್ಯಕ್ರಮದ ಘನ ಉಪಸ್ಥಿತಿಯಲ್ಲಿ ಮುಖ್ಯ ಅತಿಥಿಗಳಾಗಿ ಇರುತ್ತಾರೆ. ತಮ್ಮ ಮುಖಾಂತರ 2 ವಿಷಯಗಳನ್ನು ಹೇಳಲು ಬಯಸುತ್ತಾ ಇದ್ದೇವೆ. ಇಲ್ಕಲ್ ಮತ್ತು ಹುನಗುಂದ ತಾಲೂಕಿನಲ್ಲಿ ಬರುವ ಎಲ್ಲ ಮಸೀದಿಗಳಲ್ಲಿ ಸರಿಸುಮಾರು 63 ಮಸೀದಿಗಳಲ್ಲಿ ಹಾಗೂ 2 ದರ್ಗಾಗಳಲ್ಲಿ ಪ್ರತ್ಯೇಕವಾಗಿ ಎಲ್ಲ ಮಸೀದಿಗಳಲ್ಲಿ ಇಫ್ತಿಯಾರ್ ಕೂಟವನ್ನು ಏರ್ಪಡಿಸ್ತಾ ಬಂದಿದ್ದಾರೆ ಅವರವರ ಅನುಕೂಲ ಪ್ರಕಾರ. ಇದು ಒಂದು ಕೇಂದ್ರೀಯ ಕಾರ್ಯಕ್ರಮ. ಇದರ ಜೊತೆಗೆ ಪ್ರತ್ಯೇಕವಾಗಿ ಎಲ್ಲ ಮಸೀದಿಗಳಲ್ಲಿ ತಾಲೂಕಿನ ಎಲ್ಲ ಮಸೀದಿಗಳಲ್ಲಿ ಪ್ರತ್ಯೇಕವಾಗಿ ಇಫ್ತಿಯಾರ್ ಕೂಟ ಏರ್ಪಡಿಸ್ತಾ ಬಂದಿದ್ದಾರೆ. ಅದು ಕೂಡ ಈ ವರ್ಷನೂ ಕೂಡ ಅದೇ ಮಾದರಿಯಲ್ಲಿ ಈ ಇಫ್ತಿಯಾರ್ ಕೂಟ ಏರ್ಪಡಿಸ್ತಾ ಇದ್ದಾರೆ. ಇದನ್ನು ಕೂಡ ತಾವು ತಮ್ಮ ಮುಖಾಂತರ ಎಲ್ಲ ಮಸೀದಿಯ ಚೇರ್ಮನ್ಗಳಿಗೆ, ಅದರ ಆಡಳಿತ ಮಂಡಳಿಯ ಸದಸ್ಯರಿಗೆ, ಅಲ್ಲಿ ಬರುವಂಥ ಎಲ್ಲ ಅಹಲೆ ಜಮಾತ್ ಅಂತೀವಿ ನಾವು, ಅವರಿಗೆ ಬರುವಂಥ ಎಲ್ಲ ಮುಸಲ್ಮಾನ್ಗಳಿಗೆ ತಮ್ಮ ಮುಖಾಂತರ ಆಹ್ವಾನ ಕೊಡ್ತಾ ಇದ್ದೀವಿ. ಎಲ್ಲರೂ ಈ ಒಂದು ಇಫ್ತಿಯಾರ್ ಕೂಟದಲ್ಲಿ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿ ಸನ್ಮಾನ ಡಾಕ್ಟರ್ ವಿಜಯಾನಂದ ಕಾಶಪ್ಪನವರ ಸಾಹೇಬರು ಮತ್ತು ಅವರ ಕುಟುಂಬದ ಪರವಾಗಿ ಆ ಅಲ್ಲಾಹನಲ್ಲಿ ತಾವು ದುವಾ ಎಲ್ಲರೂ ಬಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ದುವಾ ಮಾಡಬೇಕೆಂದು ಅವರಲ್ಲಿ ಕೋರಿಕೊಳ್ಳುತ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ಇನ್ನೂ ಹೆಚ್ಚಿನ ಮಾಹಿತಿಗಾಗಿ
ನಮ್ಮ ಹಿರಿಯರಾದಂಥ ಸೈಯದ್ ಬಹಾವುದ್ದೀನ್ ಕಾಜಿ ಸಾಹೇಬರು ತಮ್ಮ ಮುಂದೆ ಈ ಕೂಟದ ಬಗ್ಗೆ ಹೇಳಲಿದ್ದಾರೆ. ರಂಜಾನ್ ತಿಂಗಳ ನಡೀತಾ ಇದೆ. ಇಫ್ತಾರ್ ಕೂಟವನ್ನು ಏರ್ಪಡಿಸೋದು ಬಹಳ ಪುಣ್ಯದಾಯಕ ಕೆಲಸ. ಕನಿಷ್ಠ 25 ವರ್ಷದಿಂದ ಮಾನ್ಯ ಶಾಸಕರು ಮತ್ತು ಲಿಂಗೈಕ ಶ್ರೀ SR ಕಾಶಪ್ಪನವರು ಈ ಪುಣ್ಯ ಕಾರ್ಯಕ್ರಮವನ್ನು ಮಾಡ್ತಾ ಬಂದಿದ್ದಾರೆ. ಇದು ಬಹಳ ಸಂತೋಷದ ಸಂಗತಿ. ಒಂದು ಹೆಮ್ಮೆಯ ವಿಷಯವೇನೆಂದರೆ, ನಾವು ಒಪ್ಪಿಕೊಳ್ಬೇಕದು, ನಮ್ಮ ಪರಧರ್ಮದವರು ಮುಸ್ಲಿಮೇತರರು ಈ ರಂಜಾನ್ ತಿಂಗಳನ್ನು ಬಹಳ ಗೌರವದಿಂದ ನೋಡ್ಕೊಂತಾರೆ. ಈಗ ನಮ್ದು ಸಪ್ತಮಿ ಬರುತ್ತೆ, ಜಾಗರಣೆ ಬರುತ್ತೆ, ಅವಾಗ ನಮ್ಮ ಬಜಾರ್ ಜಾಮಿಯಾ ಮಸೀದಿ ಹಾಗೂ ಇನ್ನಿತರ ಎಲ್ಲ ಮಸೀದಿಗಳಿಗೆ ಬಾಳೆಹಣ್ಣು, ಜಿಲೇಬಿ, ಖಜೂರು ಪ್ರಸಾದವನ್ನು ಕಳಿಸ್ಕೊಡ್ತಾರೆ. ಪ್ರತಿ ವರ್ಷದಂತೆ ಈ ವರ್ಷವೂ ಇಫ್ತಾರ್ ಕೂಟವನ್ನು ಹಮ್ಮಿಕೊಳ್ಳಲಾಗಿದೆ. ಎಲ್ಲ ಮುಸ್ಲಿಂ ಬಾಂಧವರು ಇದನ್ನು ಸದುಪಯೋಗಪಡಿಸಬೇಕು. ಈ ಸಂದರ್ಭದಲ್ಲಿ ನಾನು ಲಿಂಗೈಕ ದಿವಂಗತ ಶ್ರೀ SR ಕಾಶಪ್ಪನವರಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೇನೆ. ಆ ಭಗವಂತ ಅವರಿಗೆ ಶಾಂತಿ ನೀಡಲಿ, ಆತ್ಮಕ್ಕೆ ಶಾಂತಿ ನೀಡಲಿ. ಈ ಕೆಲಸವನ್ನು, ಈ ಕಾರ್ಯವನ್ನು ಏನು ಮಾಡ್ತಾ ಇದ್ದಾರೆ, ಆ ಭಗವಂತ ಅದು ಸ್ವೀಕರಿಸಲಿ ಎಂದು ಹಾರೈಸುತ್ತೇನೆ. ತಾಲೂಕಿನ ಎಲ್ಲ ಸಮಾಜ ಬಾಂಧವರು ಇದರ ಸದುಪಯೋಗ ಪಡೆದುಕೊಳ್ಳಬೇಕೆಂದು ವಿನಂತಿಸಿಕೊಳ್ಳುತ್ತೇನೆ. ದಯಮಾಡಿ ಎಲ್ಲರೂ ತಾವು ನಾಳೆಯ ಕಾರ್ಯಕ್ರಮ ಮಕಾನದಲ್ಲಿ, ಗಂಧ ಹೊರಡುವ ಸಂದಲ್ಗಾ ಮಕಾನದಲ್ಲಿ ಸಾಯಂಕಾಲ 4:30ಕ್ಕೆ ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ತಾವು ಎಲ್ಲರೂ ಅದರಲ್ಲಿ ಭಾಗವಹಿಸಬೇಕೆಂದು ವಿನಂತಿಪೂರ್ವಕ ಕೇಳಿಕೊಳ್ಳುತ್ತೇನೆ.